₹2,600 ಇದು 1 ತಿಂಗಳ OTT ಸಬ್ಸ್ಕ್ರಿಪ್ಷನ್ ಅಲ್ಲ. 1 ವಾರದ ದಿನಸಿ ಕೂಡ ಅಲ್ಲ. ಒಂದೇ ಒಂದು ಸಿನಿಮಾ ಟಿಕೆಟ್. ಜಾನನಾಯಕನ್ ಚಿತ್ರದ ಕೆಲವು ಪ್ರೀಮಿಯಂ ಶೋಗಳ ಟಿಕೆಟ್ ಬೆಲೆ ₹2,600 ತಲುಪಿರೋದು ಈಗ ದೊಡ್ಡ ಚರ್ಚೆಯಾಗಿದೆ. ಆದ್ರೆ ಈ ಕಥೆ ಟಿಕೆಟ್ ಬೆಲೆಯ ಬಗ್ಗೆ ಮಾತ್ರ ಅಲ್ಲ. ಇದು ಸಿನಿಮಾ ಹೇಗೆ ಒಂದು ಇವೆಂಟ್ ಆಗ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ. ಒಂದು ಕ್ಷಣ ಯೋಚಿಸಿ. ಕರ್ನಾಟಕದಲ್ಲಿ KGF, ಕಾಂತಾರ, ಚಾರ್ಲಿ ಅಥವಾ ಇತ್ತೀಚಿನ ದೊಡ್ಡ ಕನ್ನಡ ಸಿನಿಮಾಗಳಿಗೂ ಸಾಮಾನ್ಯವಾಗಿ ಸರ್ಕಾರ ನಿಗದಿಪಡಿಸಿರುವ ಮಿತಿಯೊಳಗೆ ಟಿಕೆಟ್ ದರ ಇರುತ್ತದೆ. ಇಲ್ಲಿ ಮೊದಲ ದಿನ ಮೊದಲ ಶೋ ನೋಡ್ಬೇಕೆಂದ್ರೂ ಹೆಚ್ಚಿನ ಜನರಿಗೆ ಅದು ಕೈಗೆಟುಕುವಂತೆಯೇ ಇರುತ್ತದೆ. ಆದ್ರೆ ಇಲ್ಲಿ ಕಥೆ ಬೇರೆಯಾಗಿದೆ. ₹2,600 ಕೊಟ್ಟು ಸಿನಿಮಾ ನೋಡೋದು ಸಿನಿಮಾಗೆ ಹಣ ಕೊಡುವುದಾ ಅಥವಾ ನಾನು ಫಸ್ಟ್ ಶೋ ನೋಡಿದ್ದೇನೆ ಅನ್ನೋ ಹಕ್ಕು ಖರೀದಿಸುವುದಾ? ಮಾನವರು ವಿಚಿತ್ರ. ಒಂದೆಡೆ ಪಾಪ್ಕಾರ್ನ್ ದುಬಾರಿ ಅಂತ ದೂರುತ್ತಾರೆ. ಇನ್ನೊಂದೆಡೆ ಒಂದೇ ಟಿಕೆಟ್ಗೆ ₹2,600 ಕೊಟ್ಟು ಅದರ ಫೋಟೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕುತ್ತಾರೆ. ಅದರ ನಂತರ ಮನಿ ವೆಲ್ ಸ್ಪೆಂಟ್ ಅಂತ ಕ್ಯಾಪ್ಷನ್ ಕೂಡ ಬರೀತಾರೆ. ಇದು ತಪ್ಪಾ? ಇಲ್ಲ. ಅವರ ದುಡ್ಡು, ಅವರ ಆಯ್ಕೆ. ಆದ್ರೆ ಒಂದು ಪ್ರಶ್ನೆ ಮಾತ್ರ ಕೇಳ್ಬೋದು. ಒಂದ್ ಸಿನಿಮಾ 3 ಗಂಟೆ, ₹2,600 ಒಬ್ಬ ವಿದ್ಯಾರ್ಥಿಯ ತಿಂಗಳ ಬಸ್ ಪಾಸ್ ಆಗ್ಬೋದು, ಒಂದು ಕುಟುಂಬದ ವಾರದ ಆಹಾರವಾಗ್ಬೋದು, ಅಥವಾ ಅದೇ ಹಣಕ್ಕೆ 4-5 ಸಿನಿಮಾಗಳನ್ನು ನೋಡ್ಬೋದು. ಹಾಗಾದ್ರೆ ಸಿನಿಮಾದ ಮೌಲ್ಯ ಹೆಚ್ಚಾಗಿದೆಯಾ? ಅಥವಾ ನಮ್ಮ ಭಾವನೆಗಳ ಬೆಲೆ ಹೆಚ್ಚಾಗಿದೆಯಾ? ಸಿನಿಮಾ ಇಂಡಸ್ಟ್ರಿ ಬದಲಾಗ್ತಿದೆ. ಈಗ ಕೆಲವರು ಸಿನಿಮಾ ನೋಡಲು ಹೋಗೋದಿಲ್ಲ. ಒಂದು ಮೊಮೆಂಟ್ ಖರೀದಿಸ್ಲೋಗ್ತಾರೆ. ಅದಕ್ಕೆ ಡಿಮಾಂಡ್ ಇದ್ರೆ ಪ್ರೈಸ್ ಕೂಡ ಏರುತ್ತದೆ. ಇದು ಮಾರುಕಟ್ಟೆಯ ನಿಯಮ. ಆದ್ರೆ ಒಂದು ವಿಚಾರ ಮಾತ್ರ ನೆನಪಿರ್ಲಿ. ದೊಡ್ಡ ಸಿನಿಮಾ ಅಂದ್ರೆ ದುಬಾರಿ ಟಿಕೆಟ್ ಆಗ್ಬೇಕೆಂದಿಲ್ಲ. ಅದನ್ನ ಕನ್ನಡ ಚಿತ್ರರಂಗ ಹಲವು ಬಾರಿ ತೋರಿಸಿದೆ. ಒಳ್ಳೆಯ ಕಥೆ, ಒಳ್ಳೆಯ ಸಿನಿಮಾ. ಪ್ರೇಕ್ಷಕರ ಮನಸ್ಸು ಗೆಲ್ಲಲು ₹2,600 ಟಿಕೆಟ್ ಅಗತ್ಯವಿಲ್ಲ. ಕೊನೆಯಲ್ಲಿ ಪ್ರಶ್ನೆ ಟಿಕೆಟ್ ಬೆಲೆಯ ಬಗ್ಗೆ ಅಲ್ಲ. ನೀವು ಸಿನಿಮಾವನ್ನು ನೋಡಲು ಹೋಗ್ತಿದ್ದೀರಾ ಅಥವಾ ಅದನ್ನು ಒಂದು ಸ್ಟೇಟಸ್ ಸಮಥಿಂಗ್ ಆಗಿ ಒಂದು ಸ್ಟೇಟಸ್ ಸಿಂಬಲ್ ಆಗಿ ಅನುಭವಿಸಲು ಹೋಗ್ತಿದ್ದೀರಾ? ನಿಮ್ ಪ್ರಕಾರ ₹2,600 ಒಂದು ಸಿನಿಮಾ ಟಿಕೆಟ್ಗೆ ನ್ಯಾಯವೇ? ಕಾಮೆಂಟ್ನಲ್ಲಿ ತಿಳಿಸಿ.